ಫೈನಲ್ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ. ಆರ್ಸಿಬಿ ಪ್ಲೇಯಿಂಗ್ 11 ಹೇಗಿದೆ ಗೊತ್ತಾ? ಜೂನ್ 3ನೇ ತಾರೀಕು ಅಹಮದಾಬಾದ್ನಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ IPL ಫೈನಲ್ ಪಂದ್ಯ ನಡೆಯಲಿದೆ. ಆರ್ಸಿಬಿ ಪ್ಲೇಯಿಂಗ್ 11 ಹೀಗಿರಲಿದೆ. ಆರ್ಸಿಬಿ ತಂಡ ಈ ಪ್ಲೇಯಿಂಗ್ನ ಇಟ್ಕೊಂಡು ಹೋದರೆ ಮಾತ್ರನೇ ಗೆಲ್ಲೋದಕ್ಕಾಗೋದು. ಈ ಆಟಗಾರ ಬರಲೇಬೇಕು. ಯಾರು ಆಟಗಾರ ಗೊತ್ತಾ? ಟಿಮ್ ಡೇವಿಡ್ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಡಬೇಕು. ಡೇವಿಡ್ ಬಂದಿಲ್ಲ ಅಂದರೆ ಟಿಮ್ ಸೈಫುಟ್ ಇದ್ದಾರೆ, ಅವರಂತೂ ಬರಲೇಬೇಕು. ಓಪನಿಂಗ್ ವಿರಾಟ್ ಕೊಹ್ಲಿ ಸಾಲ್ಟ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಪಟ್ಟಿದಾರ್ ಕ್ಯಾಪ್ಟನ್ ಇದ್ದೇ ಇರ್ತಾರೆ. ನಂಬರ್ 4 ಜಿತೇಶ್ ಶರ್ಮಾ. ನಂಬರ್ 5 ಲಿವಿಂಗ್ಸ್ಟೋನ್ ನಮಗೆ ಬೇಡ. ಲಿವಿಂಗ್ಸ್ಟೋನ್ ಜಾಗದಲ್ಲಿ ಟಿಮ್ ಡೇವಿಡ್ ಆಡಬೇಕು. ಟಿಮ್ ಡೇವಿಡ್ ಫಿಟ್ ಆಗಿಲ್ಲ ಅಂದರೆ ಟಿಮ್ ಸೈಫುಟ್ನ ಎಂಟ್ರಿ ಕೊಡಲೇಬೇಕು. ಟಿಮ್ ಸೈಫುಟ್ ಸೂಪರ್ ಆದಂಥ ಪ್ಲೇಯರು, ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ಅದಾದಮೇಲೆ ರೋಮಿಯೋ ಶೆಪರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಬರ್ತಾರೆ. ಸುಯೇಶ್ ಶರ್ಮಾ, ಹೇಸಲ್ವುಡ್, ಎಸ್ ದಯಾಳ್. RCB ತಂಡ ಮೊದಲು ಬೌಲಿಂಗ್ ಮಾಡಿದ್ರೆ ಈ ಪ್ಲೇಯಿಂಗ್ 11 ಅಥವಾ ಮೊದಲು ಬ್ಯಾಟಿಂಗ್ ಮಾಡ್ತೀನಿ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಜಾಗದಲ್ಲಿ ಮಯಾಂಕ್ ಅಗರ್ವಾಲ್ ಅವರು ನಂಬರ್ 3 ಆಡ್ತಾರೆ. ಮಯಾಂಕ್ ಅಗರ್ವಾಲ್ ಸೂಪರ್ ಆದಂಥ ಪ್ಲೇಯರ್ ಅಂತ ನಿಮಗೆ ಗೊತ್ತು ಗುರು. ಬೆಂಕಿ. ಇದು RCB ತಂಡದ ಪ್ಲೇಯಿಂಗ್ 11. ಲಿವಿಂಗ್ಸ್ಟೋನ್ ಔಟ್ ಆಫ್ ಫಾರ್ಮಲ್ಲಿದ್ದಾರೆ, ಅವರನ್ನು ಆಡಿಸೋಂಗಿಲ್ಲ. ಅವ್ರ ಜಾಗದಲ್ಲಿ ಟಿಮ್ ಡೇವಿಡ್ ಅಥವಾ ಟಿಮ್ ಸೈಫುಟ್ನ ಆಡಿಸ್ಬೇಕು. ಟಿಮ್ ಸೈಫುಟ್ ಕೂಡ ಒಳ್ಳೆಯ ಪ್ಲೇಯರು, ಅವ್ರು ಬಂದರೆ ಸಖತ್ತಾಗಿರುತ್ತೆ. RCB ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಪಂಜಾಬ್ ತಂಡವನ್ನು ನಾವು ಧೂಳಿಪಟ ಮಾಡಬೇಕು ಅಂದರೆ RCB ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗಲೇಬೇಕು. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ್ರೆ ಬೆಟರು. ಬ್ಯಾಟಿಂಗ್ ಮಾಡಿದ್ರೂ 220 ರನ್ಸ್ ಹೊಡೆದ್ರೆ RCB ತಂಡ ಗೆಲ್ಲೋದಂತೂ ಖಚಿತ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ. ಲಿವಿಂಗ್ಸ್ಟನ್ ಜಾಗದಲ್ಲಿ ಟಿಮ್ ಡೇವಿಡ್, ಟಿಮ್ ಸೈಫುಟ್ ಆಡಲೇಬೇಕು. ಲಿವಿಂಗ್ಸ್ಟನ್ ನಮಗೆ ಬೇಡ, ಔಟ್ ಆಫ್ ಫಾರ್ಮ್ ಪ್ಲೇಯರು.